ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕುಮಾರ್ ಮಾತಾಡೋದು. ಇವತ್ತಿನ ದಿವಸ ನಾನು ನಿಮಗೆ ಮತ್ತೊಂದು ಅದ್ಭುತವಾದ ಮಾಹಿತಿ ತಿಳಿಸ್ತಾ ಇದ್ದೇನೆ. ಏನಂತಂದ್ರೆ, ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ಅಹಂ ಬ್ರಹ್ಮಾಸ್ಮಿ ಬಗ್ಗೆ ಹೇಳಿದ್ದೆ. ಅದರೊಳಗೆ ನಿರ್ಗುಣ ಬ್ರಹ್ಮ, ಸಗುಣ ಬ್ರಹ್ಮದ ಬಗ್ಗೆ ಹೇಳಿದೆ. ಇವತ್ತು ನಾನು ನಿಮಗೆ ಇದರೊಳಗೆ ಇನ್ನೊಂದು ಅದ್ಭುತವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ, ಈ ನಿರ್ಗುಣ ಬ್ರಹ್ಮ, ಸಗುಣ ಬ್ರಹ್ಮ ಸ್ವಲ್ಪ ಕನ್ಫ್ಯೂಷನ್ ಇರುವುದರಿಂದ, ವ್ಯತ್ಯಾಸಗಳಿರುವುದರಿಂದ, ಅದು ಕೆಲವು ಪ್ರಶ್ನೆಗಳ ಕಾರಣ ನಾನು ಇದನ್ನು ಇನ್ನೂ ಪರಿಹರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಗುಣ ಬ್ರಹ್ಮ ಅಂತಂದ್ರೆ ನಮ್ಮ ಒಳಗೆ ಇರುವಂಥ ಗುಣ ವಿಶೇಷಗಳು ಯಾವುದಂತಂದ್ರೆ ಸಾತ್ವಿಕ, ತಾಮಸಿಕ ಮತ್ತು ರಾಜಸಿಕ. ಈ ಮೂರು ಗುಣಗಳು ನಮ್ಮನ್ನು ಆಳ್ತಾ ಇರ್ತಾವೆ. ನಮ್ಮನ್ನು ನಾನು ಅನ್ನುವಂತಹ ಈ ಅಹಂಕಾರವನ್ನು ಈ ಮೂರು ಗುಣಗಳು ಆಳ್ತಾ ಇರ್ತಾವೆ. ಈ ಮೂರು ಗುಣಗಳಿಂದ ನಾನು ಅನ್ನೋದು ನಮ್ಮಲ್ಲಿ ಬರ್ತವೆ. ಯಾವ ಆಹಾರ ಸೇವಿಸ್ತೀವಿ, ಯಾವ ರೀತಿ ಬದುಕ್ತೀವಿ, ನಾವು ಏನು ಯೋಚನೆ ಮಾಡ್ತೀವಿ, ಇದು ಈ ಗುಣಗಳು ವಿಶೇಷವಾಗಿರ್ತದೆ. ಈ ಗುಣಗಳಿಂದ ನಾನು ನಾನು ಈ ಲೋಕವನ್ನು ಆಳ್ತಾ ಇರ್ತದೆ. ಸಗುಣವನ್ನು ಮೀರಿ ನಿರ್ಗುಣವನ್ನು ಸೇರಿದು, ಈ ಗುಣಗಳನ್ನು ಬಿಟ್ಟು, ಯಾವುದೇ ರೀತಿಯಾದ ಗುಣಗಳನ್ನು ಬಿಟ್ಟು, ಮಾನಸಿಕ ಗೊಂದಲಗಳನ್ನು ತೊರೆದು, ನಿರ್ಗುಣ ಒಬ್ಬನೇ ಬ್ರಹ್ಮ, ಒಬ್ಬನೇ ಭಗವಂತ, ಆತ್ಮ ಒಂದೇ ಸ್ವರೂಪ, ಪರಂಜ್ಯೋತಿ ಅನ್ನೋದು ನಂಬಿ ಅದ್ರ ಬಗ್ಗೆನ ವಿಚಾರ ಮಾಡಿ ಅದನ್ನು ಬದುಕೋದು ನಿರ್ಗುಣ ಬ್ರಹ್ಮ ಆಗ್ತದೆ. ಎಲ್ಲರಿಗೂ ನಿರ್ಗುಣ ಬ್ರಹ್ಮ ಅಂತಂದ್ರೆ ಪರಂಜ್ಯೋತಿ, ಪ್ರಣವ, ಪರಮಹಂಸ ಇವೆಲ್ಲವೂ ನಿರ್ಗುಣವಾಗಿರ್ತವೆ. ನಾವೆಲ್ಲರಿಗೂ ಈಗ ನಮ್ಮ ಸತ್ಪುರುಷರಿಗೆ ನಾವು ಎಂತಿರ್ತೀವಿ, ಪ್ರಣವ ಸ್ವರೂಪಿ ಅಂತೇವಿ, ಪರಮಜ್ಯೋತಿ ಅಂತೇವಿ, ಪರಮಹಂಸರು ಅಂತೇವಿ, ಪರಿವಾರ್ಜಕ ಆಚಾರ್ಯರು ಅಂತೇವಿ. ಇದೆಲ್ಲವೂ ಅಂತೇವಿ ಅಂತಂದ್ರೆ ಅವು ಎಲ್ಲವನ್ನು ಬಿಟ್ಟಿರ್ತಾರ ಅಂತ ಅರ್ಥ. ನಮ್ಮೊಡನೆ ನಮ್ಮ ಸಂಘಟನೆ ಇದ್ದು, ನಮ್ಮ ಸಂಘದೊಳಗೆ ಇದ್ದು ನಮ್ಮನ್ನು ತಿದ್ದುವಂಥ ಪ್ರಯತ್ನ ಮಾಡ್ತಾರೆ. ಎಲ್ಲವನ್ನು ತೊರೆದಿರ್ತಾರೆ ಅವರು. ಸನ್ಯಾಸಿ ಅಂದ್ರೆ ಎಲ್ಲವನ್ನು ತ್ಯಾಗ ಮಾಡಿರ್ತಾರೆ. ಎಲ್ಲವನ್ನು ನಮ್ಮ ಜೊತೆನ ಬದುಕ್ತಿರ್ತಾರೆ, ನಮ್ಮ ಜೊತೆ ಜೀವಿಸ್ತಿರ್ತಾರೆ, ನಮ್ಮ ಥರನೇ ಇರ್ತಾರೆ. ಬಟ್ ಎಲ್ಲವನ್ನು ತೊರೆದು ನಿರ್ವಿಕಲ್ಪಕ್ಕೆ ಇರ್ತಾರೆ. ಸವಿಕಲ್ಪವನ್ನು ಬಿಟ್ಟು ನಿರ್ವಿಕಲ್ಪಕ್ಕೆ, ಸಮಾಜದ ಏಳಿಗೆಗೋಸ್ಕರ ದುಡ್ತಿರ್ತಾರೆ. ಹಂಗೆ ನಿರ್ಗುಣವ್ರು ಎಲ್ಲರೂ ಆಗಬೇಕಂತವ್ರು ಎಲ್ಲರೂ ಆಗಬಹುದು. ಸಂಸಾರಿಗಳು ಆಗಬಹುದು, ಗೃಹಸ್ಥರು ಆಗಬಹುದು. ಎಲ್ಲ ಉದ್ಯೋಗವನ್ನು ನಾವು ಎಲ್ಲ ಕೆಲಸವನ್ನು ಮಾಡಿಕೊಂಡೂ ನಾವು ನಿರ್ಗುಣ ಬ್ರಹ್ಮ ಮೋಕ್ಷಕ್ಕೆ ಹತ್ತಿರವಾಗಬಹುದು. ಮುಮುಕ್ಷರು ನಾವೆಲ್ಲರೂ ಮೋಕ್ಷವನ್ನು ಪಡ್ಕೋಬೇಕಂದ್ರೆ ಇವನ್ನೆಲ್ಲವೂ ಇದ್ದು, ಎಲ್ಲದರೊಳಗೂ ಇದ್ದು ನಾವೆಲ್ಲ ಸಾಧಿಸಬಹುದು. ಅದು ಯಾವ ರೀತಿ ಅಂದ್ರೆ, ಕೆಸರ ಒಳಗೆ ಕಮಲ ಅರಳ್ತದೆ, ಯಾವತ್ತೋದು ಕೆಸರನ್ನ ಅಂಟಿಸ್ಕೊಳ್ಳುವುದಿಲ್ಲ. ಕೆಸರ ಒಳಗೆ ಕಮಲ ಅರಳ್ತದ, ಅದು ಯಾವತ್ತೋದು ಕೆಸರು ಅಂಟಿಸ್ಕೊಂಡಿರಲ್ಲ. ಹಂಗೆ ನಮ್ಮ ಪ್ರಣವ ಸ್ವರೂಪಿಗಳು, ಸತ್ಪುರುಷರು ಇವರೆಲ್ಲರೂ ನಮ್ಮ ಜೊತೆನೇ ಇದ್ದ ನಮ್ಮ ಈ ಕೆಸರೊಳಗೆ ಇರ್ತಾರಲ್ಲ ಅವ್ರ ಕೆಸರು ಎಂದೂ ಅಂಟಿಸ್ಕೊಂಡಿರಲ್ಲ. ನನಗೆ ಕೆಸರೊಳಗೆ ಅದೇನೂ ಅನ್ಕೋದಿಲ್ಲ ಅವರು. ಯಾಕಂದ್ರೆ ಕೆಸರನ್ನು ದಾಟಿ ಮೇಲೆ ಬಂದಿರ್ತಾರೆ ಅವರು. ಮೇಲೆ ಏರುವುದೇ ಸ್ವರ್ಗ, ಕೆಳಗಿರುವುದೇ ನರಕ. ಮೇಲೆ ಇರೋದೇ ಸ್ವರ್ಗ. ಅದು ಯಾವುದು ಸ್ವರ್ಗ ಮೇಲೆ ಇರೋದಂದ್ರೆ ಬೆಳಕು, ಜ್ಞಾನ. ಈ ಜ್ಞಾನನ ಮೇಲೆ ಇರ್ತದೆ, ಅಜ್ಞಾನ ಕೆಳಗಿರ್ತದೆ. ಅಜ್ಞಾನದ ಬೆಳಕಿಗೆ ನಾವು ಯಾವತ್ತು ಮೇಲೆ ಇರ್ತೇವಲ್ಲ, ಅವಾಗ ನಾವು ಯಾವಾಗಿದ್ದರೂ ಮೋಕ್ಷ ಹಾದಿಯೊಳಗಿರ್ತೇವೆ, ಮೋಕ್ಷಕ್ಕೆ ಸನ್ನಿಹಿತವಾಗಿರ್ತೇವೆ. ನಾವು ಮುಮುಕ್ಷರೆಲ್ಲರೂ ಮೋಕ್ಷನ ಪಡಿತೇವೆ. ಹೆಂಗ್ರೆ ನಾವು ಈ ಗೃಹಸ್ಥ ಜೀವನದೊಳಗಿದ್ದು ಹೆಂಗೆ ಪಡಿತೀವಿ ಅಂತಂದ್ರೆ, ಅದಕ್ಕೊಂದು ಮಾರ್ಗ ಐತೆ. ಅದು ಯಾವ ಮಾರ್ಗ ಅಂದ್ರೆ ಭಕ್ತಿ ಅನ್ನೋ ಮಾರ್ಗ ಐತಿ. ಎಲ್ಲೋ ದೂರದಲ್ಲಿ ಬ್ರಹ್ಮಾಂಡ ಐತಿ, ಅಲ್ಲಿ ಹೋಗ್ಬೇಕು. ನಾವು ಅಲ್ಲಿ ಹೋಗ್ಬೇಕಾದ್ರೆ ಹಾದಿ ಗೊತ್ತೈತಿ, ಬಟ್ ಎಲ್ಲ ಅಂಧಕಾರ ತುಂಬ್ಕೊಂಡ್ಬಿಟ್ಟೈತಿ. ಎಲ್ಲವೋ ನಾವು ಕತ್ತಲೆ ಒಳಗದೇವಿ. ಬ್ರಹ್ಮಾಂಡ, ಬೆಳಕಿನ ಬ್ರಹ್ಮಾಂಡ ಐತಿ, ಅದು ನಮ್ಗೆ ಗೊತ್ತೈತಿ. ಬೆಳಕಿನ ಬ್ರಹ್ಮಾಂಡ ಐತಿ, ಎಲ್ಲರಿಗೂ ಗೊತ್ತಿರುವಂಥ ವಿಷಯನ. ಮೋಕ್ಷ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನ. ಬೆಳಕಿನ ಬ್ರಹ್ಮಾಂಡ ಎಲ್ಲರಿಗೂ ಗೊತ್ತಿರುವಂಥ ವಿಷಯನ. ಆದರೆ ನಾವು ಎಲ್ಲರಲ್ಲಿ ಹೋಗೋ ಪ್ರಯತ್ನ ಮಾಡ್ತಾ ಯಾಕಂದ್ರೆ, ಬಿಡಪ್ಪ ನಾವೇನು ಸಂಸಾರಿಗಳು ನಮಗೆ ಹಾಕಿದ್ವು, ನಾವು ಗೃಹಸ್ಥರು ನಮಗೆ ಹಾಕಿದ್ವು ಅಂತೇವಿ. ಹಾಗೇನ ಎಲ್ಲರೂ ಅಲ್ಲಿ ಹೋಗಬಹುದು. ಈ ಸವಿಕಲ್ಪದೊಳಗೆ ಸಗುಣದೊಳಗೆ ಇದ್ದರೆ ನಾವು ಅಲ್ಲಿ ಹೋಗಬಹುದು, ಅಲ್ಲಿ ಹೋಗಿ ಮುಟ್ಟಬಹುದು. ಅದಕ್ಕೇನು ಬೇಕಂದ್ರೆ ಭಕ್ತಿಯನ್ನು ಬೆಳಕು ಬೇಕಾದ. ಭಕ್ತಿಯನ್ನು ಬೆಳಕು ಯಾವಾಗ ನಮ್ಮ ಮೇಲೆ ಬೀರ್ತದಲ್ಲ, ಅವಾಗ ನಾವು ಜ್ಞಾನದ ಬೆಳಕಿಗೆ ಟ್ರಾನ್ಸ್ಫರ್ ಹಾಕಿ ಜ್ಞಾನದ ಬೆಳಕನ್ನು ಕಂಡುಕೊಳ್ತೇವೆ. ನಮ್ಮ ಪೂರ್ವಜರು ಸುಮ್ಮನೆ ಗುಡಿ ಗುಂಡಾರಗಳು, ಮಠಗಳು, ಮಂದಿರಗಳನ್ನ ಯಾಕೆ ಕಟ್ಟಿದ್ದಾರೆ ಅಂತ ಸುಮ್ಮನೆ ಕಟ್ಟಿಲ್ಲ ಅವನವರು. ಎಲ್ಲದಕ್ಕೂ ಒಂದು ಆಧಾರ, ಒಂದು ಅರ್ಥವನ್ನು ಇಟ್ಟ ಕಾಸ ಕಟ್ಟಿದ್ದಾರೆ. ಎಲ್ಲದಕ್ಕೂ ಒಂದು ಆಧಾರ, ಅರ್ಥ ಯಾಕೆ ಇಟ್ಟಾರ ಅಂತಂದ್ರೆ, ಅಲ್ಲಿ ನೀನು ಹೋಗುವುದರಿಂದ ನಿನ್ನ ಅಜ್ಞಾನ ಕಳೆದು ಸುಜ್ಞಾನಕ್ಕೆ ಬಂದು ಜ್ಞಾನದ ಬೆಳಕು ನಿನ್ನ ಮೇಲೆ ಬಿತ್ತಪ್ಪ ಅಂತಂದ್ರೆ ನೀನು ಮಹಾಚೇತನವಾಗ್ತಿ ಅಂತ ಸತ್ಪುರುಷರು, ನಮ್ಮ ಪೂರ್ವಜರು ಇಲ್ಲ ಜ್ಞಾನಿಗಳು ಹೇಳ್ತಾರೆ. ಬಟ್ ನಾವು ಹೋಗ್ತೇವೆ, ಗುಡಿ ಹೋಗ್ತೇವೆ, ಮಠ ಮಂದಿರ ಹೋಗ್ತೇವೆ, ಎಲ್ಲಕ್ಕೆ ಹೋಗ್ತೇವೆ. ಬಟ್ ನಾವು ಯಾವ ರೀತಿ ಹೋಗ್ತೇವೆ ಅಂದ್ರೆ ಅಹಂ ಒಳಗೆ ಹೋಗ್ತೇವೆ. ಅಲ್ಲಿ ರಾಜಕೀಯ ಚಟುವಟಿಕೆ ನಡ್ಸಾಕ ಹೋಗ್ತೇವೆ ಹೊರತಾಗ ಭಗವಂತನ ಆಶೀರ್ವಾದ ಅಥವಾ ಅವನ ಪಾದಕ ಸೇರೋ ಪ್ರಯತ್ನಾಗ ಹೋಗೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಭಕ್ತಿನೇ ಇರೋದಿಲ್ಲ. ಭಕ್ತಿಯನ್ನು ನಾವು ಓದಿರೋದು. ಯಾವಾಗ ನಾವು ಭಕ್ತಿಯನ್ನು ಬೆಳಕನ್ನು ಹಿಡ್ಕೊಂಡು ಭಗವಂತನ ಹತ್ರ ಹೋಗ್ತೇವೆ ಅಂದ್ರೆ, ದೀಪ ನಾವೀಗ ಭಗವಂತನ ಮುಂದೆ ದೀಪ ಹಚ್ಚಿರ್ತೇವೆ. ಅದರ ಸೂಚನೆ ಏನಪ್ಪ ಅಂದ್ರೆ, ಬೆಳಕಿನ ಸೂಚನೆ ಯಾವಾಗಿರೋ ಜ್ಞಾನಕ್ಕೆ ಸೂಚನೆ ಆಗಿರ್ತದೆ. ಬೆಳಕು ಜ್ಞಾನವನ್ನು ನೀಡೋ ಕಾರಣಕ್ಕೆ ನಾವು ಗುಡಿಗೆ ಎಣ್ಣೆ ಕರ್ಪೂರ ಒಯ್ತೇವೆ. ಎಣ್ಣೆ ಕರ್ಪೂರ ಒಯ್ಯೋ ಕಾರಣ ಸುಮ್ಮನೆ ಅಲ್ಲ.
ನಾವು ಭಗವಂತ ಎಣ್ಣೆ ಕರ್ಪೂರ ಸುಮ್ಮನೆ ಒಯ್ಯೋದಿಲ್ಲ. ಭಕ್ತಿ ಅನ್ನುವಂತಹ ಎಣ್ಣೆ ಎನ್ನುವುದು ಆತ್ಮವನ್ನು ದೀಪ, ಆತ್ಮದ ಬತ್ತಿ ಮಾಡಿ ದೀಪ ಹಚ್ಚಿದಪ್ಪ ಅಂದ್ರೆ ಆತ್ಮ ಜ್ಯೋತಿ ಬೆಳೀತದೆ. ಹಂಗೆ ನಾವು ಎಣ್ಣೆ ಒಯ್ಯೋದು ಅಥವಾ ಕರ್ಪೂರ ಒಯ್ಯೋದು ಅಲ್ಲಿ ಬೆಳಕು ಅಂಟಿಸ್ಬೇಕಂತಲ್ಲ. ಅವನಿಗೇನು ಬೆಳಕಿನ ಅವಶ್ಯಕತೆ ಇಲ್ಲ, ಅವ್ನು ಇರೋದು ಬೆಳಕಿನ ಭಗವಂತ. ನಮ್ಮ ಬೆಳಕನ್ನು ನಾವು ತಿಳ್ಕೊಳ್ಳೋಕ್ಕೋಸ್ಕರ ಕರ್ಪೂರ ಮತ್ತು ಎಣ್ಣೆಯ ದೀಪ ಒಯ್ತೀವಿ. ಅದನ್ನು ನಾವು ತಿಳ್ಕೊಬೇಕಾಗಿದ್ರು. ಯಾಕೆ ನಾವು ಎಣ್ಣೆ ಒಯ್ತೀವಿ, ಯಾಕೆ ನಾವು ಕರ್ಪೂರ ಒಯ್ತೀವಿ, ಯಾಕೆ ನಾವು ಊದುಬತ್ತಿ ಬೆಳಗ್ತೀವಿ ಅಂದ್ರೆ ಬರೀ ಅದನ್ನು ಸುಮ್ಮನೆ ಹೋಗಿ ಬೆಳಗಿರೋ ದೀಪ ಹಚ್ಚಿರ ಆಗೋದಿಲ್ಲ. ಅದರ ಜೊತೆ ಭಕ್ತಿ ಅನ್ನುವಂಥ ಸಂಕಲ್ಪ ಇಟ್ಕೊಂಡು ಹೋಗ್ಬೇಕು. ಯಾವಾಗಿದ್ದರು ನಾವು ಭಕ್ತಿ ಅನ್ನೋ ಸಂಕಲ್ಪ ಯಾವಾಗ ನಮ್ಮ ಒಳಗೆ ಪ್ರಜ್ವಲಿಸುತ್ತಲ್ಲ ಆವಾಗ ನಾವು ಯಶಸ್ವಿಯಾಗಿ ಮೋಕ್ಷವನ್ನು ಪಡೆದಿರ್ತೇವೆ. ನಾವು ಮುಮುಕ್ಷರೆಲ್ಲರೂ ಭಕ್ತಿ ಅನ್ನುವಂಥ ಸಂಕಲ್ಪದೊಳಗೆ ನಾವು ಹೋದು ಅಂತಂದ್ರೆ ಅವಶ್ಯವಾಗಿ ಅಲ್ಲಿರುವಂಥ ಸತ್ಪುರುಷರು ಸನ್ಮಾರ್ಗವನ್ನು ನಮಗೆ ತೋರಿತಿರ್ತಾರೆ. ನಾವು ಅದನ್ನು ಕಣ್ಕೋತೇವೆ. ನಮ್ಮ ಕಡೆ ಭಕ್ತಿ ಇಲ್ಲ ನಾವು ಸುಮ್ಮನೆ ಹೋದಪ್ಪ ಅಂತಂದ್ರೆ ಅದು ವೇಸ್ಟ್ ಆಗ್ತದೆ. ಅದರಲ್ಲಿ ಏನು ರೀತಿಯಾದಂಥ ಬದಲಾವಣೆ ಆಗುವುದಿಲ್ಲ. ಆದ ಕಾರಣ ಭಕ್ತಿಯ ಬೆಳಕನ್ನು ಹಿಡ್ಕೊಂಡು ನಾವು ಭಗವಂತನ ಪಾದಕ್ಕೆ ಎರಗಿದ್ವು ಅಂತಂದ್ರೆ ಭಗವಂತ ನಮ್ಗೆ ಅಷ್ಟೊಂದಂತಾನ ನೀ ಗೃಹಸ್ಥನಾಗಿರು, ಸಂಸಾರಿಣಿ ಆಗಿರು, ಪರಮ ಪಾಪಿನೇ ಆಗಿರು. ನೀನು ಬರೀ ಗೃಹಸ್ಥ ಸಂಸಾರ ಇಲ್ಲ, ಪರಮ ಪಾಪಿ ಆಗಿದ್ದರೂ ನೀನು ಯಾವಾಗ ಭಕ್ತಿಯನ್ನು ನಮ್ಮ ಒಳಗೆ ಬೆಳೀತಿತ್ತಲ್ಲ ಆವಾಗ ನಾವು ಸಗುಣದಿಂದ ಹೊರಬಂದ್ಬಿಡ್ತೇವೆ. ಈ ಗುಣಗಳಿಂದ ಹೊರಬರ್ತೇವೆ ನಾವು. ನನಗೆ ಬೇಕು ಬೇಕು ಅನ್ನೋ ಅಹಂದಿಂದ ಹೊರಬರ್ತೇವೆ ನಾವು. ನನಗೆ ಬೇಕು ಬೇಕು ಅಹಂದಿಂದ ನಾವು ಯಾವಾಗ ಹೊರಗೆ ಬರ್ತೇವಲ್ಲ ಆವಾಗ ನಾವು ಶುದ್ಧ ಚೈತನ್ಯ ಆತ್ಮವಾಗಿಬಿಡ್ತೇವೆ. ಬೇಕು ಬೇಕು ಅನ್ನೋ ಬಯಕೆ ಯಾವಾಗ ಹೋಗ್ತಲ್ಲ ಆವಾಗ ಶುದ್ಧ ಚೈತನ್ಯ ಆತ್ಮ ಒಂದೇ ಉಳಿತದೆ. ಯಾವಾಗ ಶುದ್ಧ ಚೈತನ್ಯ ಆತ್ಮ ಉಳಿತೈತಿ ಆವಾಗ ನಮಗೆ ಜ್ಞಾನ ಬರ್ತದೆ. ಜ್ಞಾನ ಯಾವಾಗ ಬರುತ್ತೆ ಆವಾಗ ಮೋಕ್ಷ ಅವಶ್ಯವಾಗಿ ನಮಗೆ ಸಿಗ್ತದೆ. ಮೋಕ್ಷ ಸಿಗಬೇಕಂದ್ರೆ ಬರೀ ಎಲ್ಲೋ ಗುಡ್ಡಕ್ಕೆ ಹೋಗಿ ಅಥವಾ ಗೃಹಸ್ಥ ಜೀವನ ತೊರೆದು ಸಂಸಾರವನ್ನು ಬಿಟ್ಟು ಬಂಧು ಬಳಗವನ್ನು ಬಿಟ್ಟು ಎಲ್ಲೋ ಹೋಗಿ ಬದುಕೋದ್ರಿಂದ ಮೋಕ್ಷ ಸಿಗೋದಿಲ್ಲ. ನಾವು ಇಲ್ಲೇ ಇದ್ದು ಮೋಕ್ಷನ ಪಡಿಕೊಳ್ಳುವಂಥ ಪ್ರಯತ್ನ ಮಾಡಬಹುದು. ಅದು ಯಾವ ರೀತಿ ಅಂದ್ರೆ ಭಕ್ತಿಯನ್ನು ಬೆಳಕಿನ ಹಾದಿ ಒಳಗೆ ನಾವು ಇರೋದ್ರಿಂದ ನಮ್ಮ ಮೋಕ್ಷ ಅವಶ್ಯವಾಗಿ ಸಿಗ್ತದೆ. ಅದನ್ನು ನಾವು ತಿಳ್ಕೋಬೇಕು. ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಾವು ಗುಡಿ ಹೋಗ್ತೇವೆ. ಬಟ್ ಏನು ಮಾಡ್ತಾಯಿದ್ದೀವಿ ಇವಾಗ ಸುಮ್ಮನೆ ಅವ್ರು ಏನೋ ಹೇಳಿದಾರಪ್ಪ ಹೋಗಂತೆ ಕಾಸ ನಮಗೆ ಸಂಪ್ರದಾಯ ಬೆಳೆದು ಬಂದೈತಿ, ನಾವು ದೇವ್ರಿಗೆ ಹೊಂಟೀವಿ ಅಷ್ಟೇ ತಿಳ್ಕೊಂಡೇ ಹೊರತಾಗಿ ಬೇರೆ ಯಾವುದನ್ನು ತಿಳ್ಕೊಂಡಿಲ್ಲ. ಅದಕ್ಕೆ ಬಸವನವರೆಲ್ಲರೂ ಅದನ್ನೇ ಹೇಳಿದಾರ. ಭಕ್ತನೇ ಮಹಾಶ್ರೇಷ್ಠ ಅಂತ ಹೇಳಿದ್ದು ಬಸವನವರ, ಸುಮ್ಮನೆ ಹೇಳಿಲ್ಲ. ಭಕ್ತ ಮಹಾಶ್ರೇಷ್ಠ ಅಂತ ಸುಮ್ಮನೆ ಹೇಳಿಲ್ಲ ಬಸವನವರು. ಕನಕದಾಸರು, ಪುರಂದರದಾಸರು, ಮೀರಾಬು ಇವರೆಲ್ಲರೂ ಮಹಾನ್ ಭಕ್ತರಲ್ಲ, ಮಹಾನ್ ಚೇತನ ಇರಲ್ಲ. ಮೊದಲೇ ಸ್ಟಾರ್ಟಿಂಗಿನ ಭಕ್ತರಾಗಿದ್ರು ಅವರು ಎಲ್ಲರೂ ಪರಮ ಪಾಯಿಪಾಯಿ. ನಾವೆಲ್ಲರೂ ಹುಟ್ಟಿದಾಗ ಎಲ್ಲರೂ ನಾವು ಹುಟ್ಟಿ ನಮ್ಮ ಸಂಸಾರವಿದ್ದೆಲ್ಲ ಪರಮ ಪಾಯಿಪಾಯಿ ಆಗಿದ್ರು ಎಲ್ಲರೂ. ಅವರೆಲ್ಲ ಆಮೇಲೆ ಭಕ್ತಿ ಅನ್ನುವಂಥ ಬೆಳಕನ್ನು ಕಂಡುಕೊಂಡ್ರಲ್ಲ, ಭಕ್ತಿಯನ್ನು ಮಾರ್ಗನ ಕಂಡುಕೊಂಡ ಕಾಸ ಭಗವಂತ ಕೃಷ್ಣ ಹೊಳ್ಸ್ಕೊಂಡ್ಬಿಟ್ರು. ಕನಕದಾಸರು ಹೌದಲ್ಲ, ಕೃಷ್ಣನ ಹೊಳ್ಸ್ಕೊಂಡ್ಬಿಟ್ರು. ಅವರು ಗೋಡೆಯನ್ನು ಅದು ಒಡೆದ ಕೃಷ್ಣ ದರ್ಶನ ಕೊಟ್ಟವರಿಗೆ. ಅಂದರೆ ಯಾವ ರೀತಿ ಭಕ್ತಿ ಇರಬೇಕು, ಅದು ಎಂಥ ಚೇತನ ಭಕ್ತಿ ಇರಬೇಕು. ಆ ರೀತಿಯಾದಂಥ ಭಕ್ತಿ ಒಳಗೆ ಇದ್ದಪ್ಪ ಅಂದ್ರೆ ಅವಶ್ಯವಾಗಿ ಭಗವಂತ ನಮಗೆ ಭೇಟಿ ಹಾಕಾನ. ಅವಶ್ಯ ಭೇಟಿ ಹಾಕ್ತಾನ. ಭೇಟಿ ಆದಾಗ ನಾವು ಅವಶ್ಯವಾಗಿ ಮೋಕ್ಷಕ್ಕೆ ಹತ್ತಿರ ಹೋಗ್ತೇವೆ, ಮೋಕ್ಷವನ್ನು ಪಡ್ಕೊಂಡು ತೀರ್ತೇವೆ. ಅದ ಈ ಚಾನಲ್ ಉದ್ದೇಶ. ನಿಜ ಮುಕ್ತಿ ನಿಶ್ಚಲಸಿ. ನಿಜ ಮುಕ್ತಿ ಅಂದ್ರೆ ಏನು? ಭಕ್ತಿಯ ಬೆಳಕೊಳಗಿರಬೇಕು. ಇದೊಂದು ಮಾರ್ಗ ಭಕ್ತಿ ಅನ್ನೋದು. ಕೆಲವು ಜನ ಭಕ್ತಿ ಮಾರ್ಗ ಇರ್ತಾರೆ, ಕೆಲವು ಜನ ಈ ಹರಿಷಡ್ವರ್ಗಳನ್ನ ತೊರೆಯುವ ಭಾಗ ಇರ್ತಾರೆ, ಕೆಲವು ಜನ ಈ ಷಟ್ಚಕ್ರ ಇರ್ತಾವಲ್ಲ, ಸಪ್ತಚಕ್ರಗಳು. ಈ ಸಪ್ತಚಕ್ರ ಒಳಗೆ ಸಾಧನೆ ಮಾಡೋರಿರ್ತಾರೆ. ಎಲ್ಲವೂ ಒಂದೇ ಹಾದಿನ. ಬರೀ ಸಪ್ತಚಕ್ರಗಳ ಸಾಧನೆ ಮಾಡೋದ್ರಿಂದ ನಮಗೆ ಮೋಕ್ಷ ದೊರಕುತ್ತೆ ಅನ್ನೋದು ಅದು ತಪ್ಪು ಕಲ್ಪನೆ ಆಗ್ತದೆ. ಈ ನಿಮ್ಗೆ ಗೊತ್ತಿರಬೇಕು ಸಪ್ತಚಕ್ರಗಳು, ಮೂಲಾಧಾರ, ಸ್ವಾಧಿಷ್ಠಾನ, ವಿಶುದ್ಧಿ, ಅನಾಹತ, ಮಣಿಪುರ ಇವೆಲ್ಲ ಗೊತ್ತಿರಬೇಕಲ್ಲ. ಈ ಎಲ್ಲ ಚಕ್ರಗಳು ಸಾಧನೆ ಮಾಡೋರು ಮಾತ್ರ ಮೋಕ್ಷ ಪಡ್ಕೋತಾರೋ ಇಲ್ಲ ಆತ್ಮವನ್ನು ತಿಳ್ಕೊತಾರೋ, ಆತ್ಮದ ಬಗ್ಗೆ ಅನುಭವ ಪಡ್ಕೋತಾರೋ ಅನ್ನೋದು ಸುಳ್ಳಾಗ್ತದೆ. ಭಕ್ತಿಯಿಂದನೂ ನಾವು ಆತ್ಮಜ್ಞಾನವನ್ನು ಪಡ್ಕೋಬಹುದು. ಭಕ್ತಿ ಅನ್ನೋದು ಶ್ರೇಷ್ಠವಾಗಿರ್ತದೆ. ಅಲ್ಲಿ ನಮಗೆ ಉದಾಹರಣೆ ಅದಲ್ಲ, ಕನಕದಾಸರು, ಪುರಂದರದಾಸರು, ಮೀರಾಬಾಯಿ, ಇನ್ನೂ ಅನೇಕ ನಮ್ಮ ನಾಡಿನೊಳಗೆ ಅನೇಕ ಸಂತರದಾರು, ಶಿಶ್ನಾಳ್ ಶರೀಫ್ರದಾರು, ಸಿದ್ಧಾರೂಢರದಾರು. ಇವರೆಲ್ಲರೂ ಭಕ್ತಿ ಮಾರ್ಗ ಇದ್ದಾರೋ. ಎಲ್ಲರೂ ಹುಟ್ಟಿದ ತಕ್ಷಣ ದೇವರಾಗ ಸಾಧ್ಯನೇ ಇಲ್ಲ. ಎಲ್ಲರೂ ಭಕ್ತಿ ಒಳಗಿದ್ದು, ಯಾಕಂದ್ರೆ ಎಲ್ಲರೂ ಎಲ್ಲ ಆಹಾರವನ್ನು ಸೇವಿಸಿರ್ತಾರೆ. ಎಲ್ಲರಿಗೂ ಎಲ್ಲ ಗುಣಗಳು ಬಂದ ಬಿಟ್ಟಿರ್ತಾವೆ. ಆಹಾರ ಸೇವನೆಯಿಂದ ರಾಜತಾಮಸ ಗುಣ ಎಲ್ಲ ಬಂದ ಬಿಟ್ಟಿರ್ತಾವೆ. ಆದ್ರೆ ಅದು ಯಾವ ಗುಣಗಳು ನಾವು ಯಾವ ಹಾದಿ ಒಳಗದೆ ತಿಳ್ಕೊಂಡಪ್ಪ ಅಂದ್ರೆ ಬಿಟ್ಟಾಗ್ಬಿಡ್ತೇವೆ ಅಷ್ಟೇ. ಅದು ನಾವು ಆಹಾರ ಸೇವನೆಯಿಂದ ನಮ್ಗೆ ಆ ಗುಣ ಬಂದತ್ತಿರ್ತಾವೆ, ಬರತಾವೆ ಇಲ್ಲ ಅಂತಲ್ಲ. ಆ ಬರ್ತಾವೆ ಅದರೊಳಗೆ ಇರೋಕೆ ಆಗೋದಿಲ್ಲಲ್ಲ. ಅದನ್ನು ಬಿಟ್ಟು ನಾವು ನಿರ್ಗುಣವಾಗಬೇಕು. ಸಗುಣದಿಂದ ನಿರ್ಗುಣ ಬ್ರಹ್ಮಣ ಆಗಬೇಕು. ಈ ರೀತಿಯಾಗಿರೋದ್ರಿಂದ ಭಕ್ತಿ ಮಾರ್ಗದೊಳಗೆ ಬರೋದ್ರಿಂದ ನಾವು ಅವಶ್ಯವಾಗಿ ಭಗವಂತನ ಸೇರಿಸಿರ್ತವೆ. ನೀವು ನೋಡಿರ್ಬೋದು ಪಂಡ್ರಾಪುರದಿಂದ ಎಂಥ ಭಕ್ತ ಸಾಗರ ಅದ. ಸಾಮಾನ್ಯ ಭಕ್ತ ಸಾಗರ ಇರ್ತಾರಲ್ಲ, ಅವರು ಸಾಮಾನ್ಯ ಭಕ್ತರಾಗಿರ್ತಾರೆ. ಹಾಡ್ತಾರೆ, ಕುಣಿತಾರೆ, ಭಕ್ತಿ ಒಳಗೆ ತಮ್ಮನ್ನು ತಾವು ಮರ್ತಿರ್ತಾರೆ. ಭಕ್ತಿ ಒಳಗೆ ತಮ್ಮನ್ನು ತಾವು ಮರಿದನ ನಿರ್ಗುಣ ಬ್ರಹ್ಮ. ಇದಕ್ಕಿಂತ ದೊಡ್ಡದೇನಿಲ್ಲ. ಭಕ್ತಿ ಒಳಗೆ ತಮ್ಮನ್ನು ತಾವು ಮರೆತು ಹಾಡುವುದು, ಕುಣಿದು ಮಾಡೋದನ್ನ ನಿರ್ಗುಣ ಬ್ರಹ್ಮ. ಇಲ್ಲೇ ಬ್ರಹ್ಮ ಸಿಗ್ತಾನ, ಇಲ್ಲೇ ಆತ್ಮ ಸಿಗ್ತದೆ, ಇಲ್ಲೇ ಮೋಕ್ಷ ಸಿಗ್ತದೆ. ಇದನ್ನು ಬಿಟ್ಟರೆ ಮೋಕ್ಷ ಮತ್ತೊಂದು ಇಲ್ಲವೇ ಇಲ್ಲ. ಮೋಕ್ಷ ಹುಡುಕುವ ಅವಶ್ಯಕತೆ ನಾವು ಎಂದೂ ಇಲ್ಲ.
ನಮ್ಮ ಸುತ್ತನ ಮೋಕ್ಷ ಐತಿ, ಬಟ್ ನಮಗೆ ಗೊತ್ತಿಲ್ಲ. ನಮ್ಮ ಸುತ್ತನ ಮೋಕ್ಷ ಐತಿ ಗೊತ್ತಿಲ್ಲ, ಅದು ಮಾರ್ಗವನ್ನು ಹುಡುಕಿಕೊಳ್ಳುವಂತಹ ನಮ್ಮಲ್ಲಿ ಶಕ್ತಿಗಳಿಲ್ಲ. ಈ ಅರಾಜಕತೆ ಅಥವಾ ರಾಜಕೀಯ ಅರಾಜಕತೆ ಬಂದ ಕಾಸು ನಾವು ಮೂಢರಾಗ್ತದೆ. ಇದು ಜೀವನದ ಮೌಲ್ಯವನ್ನು ತಿಳ್ಕೊಳ್ಳುವಂಥ ವಿಷಯ. ಈ ಜೀವನದ ಮೌಲ್ಯವನ್ನು ತಿಳ್ಕೊಳ್ಳೇಬೇಕು. ನಮ್ಮ ಎಲ್ಲ ಕುಟುಂಬದವರಿಗೂ ಅಥವಾ ನಮ್ಮ ಎಲ್ಲ ಮಕ್ಕಳಿಗೆ ಇದನ್ನು ತಿಳಿಸೋ ಪ್ರಯತ್ನವನ್ನು ಮಾಡಬೇಕು. ನಾವು ಇದನ್ನು ತಿಳಿಸೋ ಪ್ರಯತ್ನ ಬಿಟ್ಟಿದ್ದಕ್ಕೆ ಇವಾಗಿನ ಮಕ್ಕಳೆಲ್ಲ ಹಾಳಾಗ್ತಾ ಇದ್ದಾರೆ. ಮತ್ತು ಅದರಾಗಿ ಶಿಕ್ಷಣ ಪದ್ಧತಿ ಕೆಟ್ಟದಲ್ಲ. ಈ ರೀತಿಯಾದಂತಹ ನಾವು ಪಾಶ್ಚಿಮಾತ್ಯವಾದಂತಹ ಶಿಕ್ಷಣಕ್ಕೆ ಯಾವಾಗ ಒಲವು ಜಾಸ್ತಿ ಕೊಡತ್ತಲ್ಲ, ಅವಾಗಿಂದ ನಾವು ಭಕ್ತಿಯನ್ನು ಮರ್ತೇವೆ. ಭಗವಂತ ಮೇಲೆ ಅಚಲವಾದ ನಂಬಿಕೆ ಇರಲಿ. ಮೂಢನಂಬಿಕೆ ಅಂತ ಹೇಳ್ತಾ ಇಲ್ಲ, ಅಚಲವಾದ ನಂಬಿಕೆಯಲ್ಲಿ ಅಚಲವಾದ ಭಕ್ತಿ ಇರಲಿ. ಅಚಲವಾದ ಭಕ್ತಿ ಐತಪ್ಪ ಅಂದ್ರೆ ಅವಶ್ಯವಾಗಿ ನಾವು ಮೋಕ್ಷ ದರವನ್ನು ಸೇರ್ತೇವೆ. ಅಲ್ಲಿ ಮಹಾನ್ ಚೇತನ ನಮಗೆ ಕಂಡ ಕಾಣ್ತದ. ಅದಕ್ಕೋಸ್ಕರ ನಾವು ಭಕ್ತಿ ಮಾರ್ಗವನ್ನು ಅಂತಹ ಈ ಬೆಳಕನ್ನು ಹಿಡ್ಕೊಂಡು ಭಗವಂತನ ಪಾದ ಸೇರುವ ಪ್ರಯತ್ನ ಮಾಡೋಣ. ಮೋಕ್ಷದ ಹಾದಿ ಒಳಗಿರೋಣ. ಇದು ಮೌಲ್ಯಯುತವಾದಂಥ ವಿಷಯವಾಗಿ ಎಲ್ಲರಿಗೂ ತಿಳಿಸ್ರಿ. ನೀವು ನೋಡಿರಿ, ನಿಮ್ಮ ಕುಟುಂಬದವರಿಗೂ ನಿಮ್ಮ ಮಕ್ಕಳಿಗೆ ಇದನ್ನು ತಿಳಿಸುವಂಥ ಪ್ರಯತ್ನ ಮಾಡಿರಿ, ಕಲಿಸೋ ಪ್ರಯತ್ನ ಮಾಡಿರಿ. ಬರೀ ಸಂಪ್ರದಾಯವನ್ನು ಬೆಳೆಸುವುದಕ್ಕಿಂತನೂ ಮೌಲ್ಯವನ್ನು ತಿಳ್ಕೊಂಡು ಜೀವನವನ್ನು ಸಗುಣ ರೀತಿಯೊಳಗೆ ಸಾಗಿಸಿ ನಿರ್ಗುಣವನ್ನು ಸೇರೋ ಪ್ರಯತ್ನ ಮಾಡೋಣ ನಾವೆಲ್ಲರೂ. ಹಾಗೂ ಇದರೊಳಗೆ ನಿಮಗೆ ಏನಾದರೂ ಅನುಮಾನ ಇದ್ದರೆ ಇದ್ರ ಬಗ್ಗೆ ನನಗೆ ಕಮೆಂಟ್ ಮಾಡ್ಬೋದು. ನಿಮಗೆ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ನನಗೆ ತಿಳಿದಿಲ್ಲ ಅಂದರೆ ನಮ್ಮ ಗುರುಗಳ ಹತ್ರ ತಿಳ್ಕೊಂಡು ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ ಹಾಗೂ ಧನ್ಯವಾದಗಳು.